ನಮಸ್ಕಾರ. ಇಡೀ ಕರ್ನಾಟಕ ಬಂಜಾರ ಸಮಾಜದ ವತಿಯಿಂದ ನಾನು ವಿಜಯ ಜಾಧವ್, ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದ ರಾಜ್ಯಾಧ್ಯಕ್ಷ ಮಾತನಾಡ್ತಾ ಇರುವಂತದ್ದು. ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಇಡೀ ಬಂಜಾರ ಸಮಾಜದಿಂದ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ನೀವೇನು ತಕ್ಷಣದಲ್ಲಿ ಸಂಪುಟ ಪುನರ್ರಚನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ತಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ಆದ್ರೆ ಕಳೆದ 2.5 ವರ್ಷಗಳಿಂದಲೂ ಕೂಡ ಬಂಜಾರ ಸಮಾಜಕ್ಕೆ ತಮ್ಮ ಒಂದು ಸಚಿವ ಸಂಪುಟದಲ್ಲಿ ಯಾವುದೇ ರೀತಿಯಾದಂತಹ ಸ್ಥಾನಮಾನವನ್ನು ಕೊಡದೆ ಬಂಜಾರ ಸಮಾಜಕ್ಕೆ ಬಹುದೊಡ್ಡ ಒಂದು ಅನ್ಯಾಯವನ್ನು ಮಾಡಿದ್ದೀರಿ. ಹಾಗಾಗ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆಯನ್ನು ಇಟ್ಟಂತವ್ರು. ಹಾಗಾಗ್ಬಿಟ್ಟು ಕನಿಷ್ಠ ಪಕ್ಷ ನಮ್ಮ ರುದ್ರಪ್ಪ ಲಮಾಣಿ ಅವರಿಗೆ ಪ್ರಮುಖ ಖಾತೆಯನ್ನು ಕೊಟ್ಟು ತಮ್ಮ ಒಂದು ಸಚಿವ ಸಂಪುಟದಲ್ಲಿ ಅವರನ್ನ ಸದಸ್ಯರನ್ನಾಗಿ ಮಾಡಿ ಇಡೀ ಬಂಜಾರ ಸಮಾಜಕ್ಕೆ ನ್ಯಾಯವನ್ನು ಒದಗಿಸಬೇಕು ಅಂತ ಹೇಳ್ಬಿಟ್ಟು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೆ ಉಪಮುಖ್ಯಮಂತ್ರಿಗಳಿಗೆ ಇಡೀ ಬಂಜಾರ ಸಮಾಜದ ಪೂರಕವಾಗಿ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಹಾಗಾಗ್ಬಿಟ್ಟು ತಾವು ತತ್ಕ್ಷಣದಲ್ಲಿ ಮಾನ್ಯ ರುದ್ರಪ್ಪ ಲಮಾಣಿ ಅವರಿಗೆ ಸಚಿವ ಸ್ಥಾನವನ್ನು ಕೊಟ್ಟು ಬಂಜಾರ ಸಮಾಜದ ಒಂದು ಅನ್ಯಾಯ ಏನಾಗಿದೆ ಈ ಸಮಾಜಕ್ಕೆ ಅದರ ಸರಿಪಡಿಸುವಂತಹ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ನಾನು ತಮಗೆ ಮತ್ತೊಮ್ಮೆ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ನಾವು ಮತ್ತೊಂದು ವಿಶೇಷವಾದಂತಹ ಮನವಿಯನ್ನು ಮಾಡ್ತಾ ಇದ್ದೀವಿ. ಇಡೀ ಬಹುತೇಕ ಎಲ್ಲಾ ಜಿಲ್ಲೆಗಳಲ್ಲಿ ನಾವು ಜನಜಾಗೃತಿಯನ್ನು ಕೂಡ ಹಮ್ಮಿಕೊಂಡಿದ್ದೀವಿ. ಈ ಬಾರಿ ನೀವೇನಾದ್ರೂ ಬಂಜಾರ ಸಮುದಾಯಕ್ಕೆ ವಿಶೇಷವಾಗಿ ರುದ್ರಪ್ಪ ಲಮಾಣಿ ಅವರಿಗೆ ತಮ್ಮ ಸಚಿವ ಒಂದು ಸಂಪುಟದಲ್ಲಿ ಉತ್ತಮವಾದಂತಹ ಒಂದು ಖಾತೆಯನ್ನ ನೀಡದೇ ಇದ್ದಲ್ಲಿ ಇಡೀ ಬಂಜಾರ ಸಮಾಜದ ಬಹುದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಮಾಡೋದಕ್ಕೂ ಕೂಡ ಸಜ್ಜಾಗಿದೆ ಅನ್ನುವಂತಹ ಒಂದು ಮಾತನ್ನ ನಾನು ಸರ್ಕಾರಕ್ಕೆ ತಿಳಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಹಾಗಾಗ್ಬಿಟ್ಟು ಇಂದು ಕೂಡ ನಾವು ಈ ಒಂದು ಸಭೆಯಲ್ಲಿ ಒತ್ತಾಯಪೂರ್ವಕವಾಗಿ ರಾಜ್ಯ ಸರ್ಕಾರಕ್ಕೆ ಕೇಳ್ತಾ ಇದ್ದೀವಿ. ತಾವು ಕಡ್ಡಾಯವಾಗಿ ಉತ್ತಮ ಖಾತೆಯನ್ನು ಕೊಡುವುದರ ಮುಖಾಂತರ ಬಂಜಾರ ಸಮಾಜಕ್ಕೆ ನ್ಯಾಯವನ್ನು ಒದಗಿಸಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಮತ್ತೊಮ್ಮೆ ಮನವಿಯನ್ನು ಮಾಡ್ತಾ ಇದ್ದೀನಿ. ಅಧ್ಯಕ್ಷರು ಹೇಳಿದಾಗೆ ಕರ್ನಾಟಕದಲ್ಲಿ ನಮ್ಮ ಬಂಜಾರ ಸಮಾಜಕ್ಕೆ ತುಂಬಾ ಅನ್ಯಾಯ ಆಗಿದೆ. ಒಬ್ರು ಕೂಡ ನಮಗೆ ಸಚಿವರಿಲ್ಲ. ಸೊ ನಾವು ಇದನ್ನ ಗಣನೆಗೆ ತೆಗೆದುಕೊಂಡು ನೆಕ್ಸ್ಟ್ ಕ್ಯಾಬಿನೆಟ್ ಸಂಪುಟ ಪುನರ್ರಚನೆಯಲ್ಲಿ ನಮ್ಮ ಬಂಜಾರ ಸಮಾಜಕ್ಕೆ ನ್ಯಾಯ ದೊರಕಿಸ್ಕೊಡ್ತೀರಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೇನೆ. ರುದ್ರಪ್ಪ ಲಮಾಣಿ ಅವರಿಗೆ ದಯವಿಟ್ಟು ತಾವು ಸಚಿವ ಸ್ಥಾನ ಕೊಡಲೇಬೇಕಂತೇಳಿ ನಾವು ಆಗ್ರಹ ಮಾಡ್ತೀವಿ. ಧನ್ಯವಾದ. ನಮ್ಮ ಬಂಜಾರ ಸಮುದಾಯ ಏಕೈಕ ಸದಸ್ಯ MLA ಸದಸ್ಯರಾದಂತಹ ನಮ್ಮ ರುದ್ರಪ್ಪ ಲಮಾಣಿ ಸರ್ಗೆ ಈ ಮುಂಬರುವ ಒಂದು ಸಚಿವ ಸಂಪುಟ ವಿಸ್ತರಣೆ ಸಮಯದಲ್ಲಿ ಅವರಿಗೆ ಒಳ್ಳೆಯ ಒಂದು ಖಾತೆಯನ್ನು ಕೊಡಬೇಕಂತೇಳಿ ನಾವು ಸಮುದಾಯದ ಪರವಾಗಿ ಈ ಮೂಲಕವಾಗಿ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ಅಧ್ಯಕ್ಷರು ಮಾತನಾಡುವ ಹಾಗೆ ನಮ್ಮ MLA ಆದಂತಹ ರುದ್ರಪ್ಪ ಲಮಾಣಿ ಸಹಿತ ನಿಮ್ಮ ಸಂಪುಟ ಸಭೆಯಲ್ಲಿ ಸೇರಿಸಿಕೊಳ್ಳಬೇಕಾಗಿ ನಮ್ಮ ಕಳಕಳಿಯ ವಿನಂತಿ. ಈಗಾಗಲೇ ವಿಜಯ್ ಜಾಧವ್ ಸರ್ ಮಾತಾಡಿದ್ದಾರೆ. ಅದೇ ರೀತಿ ಅವ್ರು ಏನ್ ಹೇಳಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ನಾವು ಹೋರಾಟ ಮಾಡ್ತೀವಿ, ಬಿಡಲ್ಲ ಇದನ್ನ. ಅವ್ರು ರುದ್ರಪ್ಪ ಲಮಾಣಿ ಅವರಿಗೆ ಅದು ಸ್ಥಾನ ಕೊಡ್ಲೇಬೇಕು. ಕೊಡ್ಲಿಲ್ಲ ಅಂದ್ರೆ ಇನ್ನು ದೊಡ್ಡದಾಗಿ ನಾವು ಹೋರಾಟ ಮಾಡ್ತೀವಿ. ದಯವಿಟ್ಟು ಅವ್ರು ಕೊಡ್ಲೇಬೇಕು. ನಾವು ಜಾಧವ್ ಸರ್ ಹೇಳಿದಂಗೆ ಎಲ್ಲಾ ನಮ್ಮ ಸಮುದಾಯಕ್ಕೆ ನಾವು ಪ್ರಾಣ ಇಡಕ್ಕೂ ರೆಡಿಯಾಗಿರುವಂತಹ ಜನಗಳು ನಾವು. ಅಂತದ್ರಲ್ಲಿ ಒಂದು ಸಚಿವ ಸಂಪುಟದಲ್ಲಿ ನಮಗೆ ಎಲ್ಲರಿಗೂ ಆತ್ಮೀಯರಾದಂತಹ ರುದ್ರಪ್ಪ ಲಮಾಣಿ ಸರ್ಗೆ ನೀವು ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಸಭೆಯ ಪರವಾಗಿ ತಮಗೆ ಕಳಕಳಿ ಅಂತ ಕೇಳಿಕೊಳ್ಳಿ. ಅದು ಸಚಿವ ಸ್ಥಾನ ಸಿಗಬೇಕು. ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದಾಗೆ ಅವ್ರ ಪರವಾಗಿ ನಾವೆಲ್ಲ ಇದ್ದೀವಿ. ದಯವಿಟ್ಟು ಈ ಸಂಪುಟ ಸಭೆಯಲ್ಲಿ ಖಂಡಿತ ಸ್ಥಾನ ಸಿಗಬೇಕು. ಧನ್ಯವಾದಗಳು.